ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಎಲ್ರಿಗೂ ಪುಣ್ಯ ಭೂಮಿ ಹರಿಹರಕ್ಕೆ ಸ್ವಾಗತ ಸುಸ್ವಾಗತ. ಹಾಗೆ ನಿಮ್ಮೆಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು, ಹೊಸ ವರ್ಷದ ಶುಭಾಶಯಗಳು. ನೀವೆಲ್ಲರೂ ಹೇಗಿದ್ದೀರಾ? ಅಮ್ಮ ನಮಸ್ಕಾರ. ನಮಸ್ಕಾರ. ಮಂದಾಕಿನಿಯವ್ರನ್ನೇ ಮಾತಾಡ್ಸ್ಬೋಣ ಫಸ್ಟು. ನಮಸ್ತೆ ಹರಿಹರ. ತುಂಬಾ ಸಂತೋಷ ಆಗ್ತಿದೆ, ಇಷ್ಟು ಜನ ನಮಗೆ ಪ್ರೀತಿ ಕೊಡಕ್ ಬಂದಿದ್ದೀರಾ. ನಿಮ್ಮ ಪ್ರೀತಿನೇ ನಮ್ಮ ಬಲ. ಎಲ್ಲರಿಗೂ, ಪ್ರತಿಯೊಬ್ಬರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಸೊ ನಾನು ಎಲ್ಲಿ ಹೋದ್ರು, ಯಾವ ಕ್ಷೇತ್ರಕ್ಕೆ ಹೋದ್ರು, ಯಾವ ಊರಿಗೆ ಹೋದ್ರು, ಅಮ್ಮ ಭೂಮಿ ಬರ್ಲಿಲ್ವಾ ಅಂತಾಳೆ. ನನ್ನ ಮಗಳು ಪಕ್ಕದಲ್ಲಿ ನಿಂತ್ಕೊಂಡು ಆ ಭೂಮಿ ಅಲ್ಲ ಅವ್ರ ಮಗಳು, ನಾನು ಮಗಳು ಅಂತ ಹೇಳ್ತಾ ಇರ್ತಾಳೆ. ಅಲ್ಲಿವರೆಗೂ ಹೋಗಿದೆ. ಸೊ ಹಾಗಾಗಿ ಭೂಮಿ ಸ್ಪೆಷಲ್ ಅಂದಮೇಲೆ ಅವ್ರ ಅಮ್ಮ ಮಂದಾಕಿನಿ, ಮಿಸ್ ಮೈಸೂರ್ 1988. ಆಕ್ಚುಲಿ ಚಿಕ್ಕ ವಯಸ್ಸಲ್ಲಿ ಹರಿಹರ ಜಾತ್ರೆಯಲ್ಲಿ ನಾನು ಕಳೆದೋಗ್ಬಿಟ್ಟಿದ್ದೆ. ನಾನು ಕಳೆದೋಗಿದ್ದಾಗ ನಮ್ಮಮ್ಮ ಎಲ್ಲಿದ್ದಾರೆ ಅಂತ ಹುಡುಕ್ತಾ ಇದ್ದೆ. ಆ ಅಮ್ಮನ ಮಾತಾಡಿಸ್ತೀನಿ. ಅಮ್ಮ ಅಮ್ಮ ಅಮ್ಮ, ನಾನು ಯಾರು ಗೊತ್ತಾಯ್ತಾ? ಇಲ್ವಲ್ಲ. ಒಂದು ನಿಮಿಷ ಇರಿ. ನನಗೆ ಮರೆವು ಸ್ವಲ್ಪ ಈಗೀಗ ಸ್ವಲ್ಪ ಎಲ್ಲ ಜ್ಞಾಪಕ ಬಂದಿರೋದು ಗೊತ್ತು ಜನಕ್ಕೆ. ಈಗ ಮಾತು ಬಂದಿದೆ, ಈಗ ಜ್ಞಾಪಕ ಬಂದಿದೆ. ಇವು ಯಾವ್ದು ಜನ್ಮದ್ದು ನನಗೆ ಗೊತ್ತಿಲ್ಲ. ನಾನು ಬರ್ತಿದ್ದಂಗೆ ಮಾತು ಬಂದು, ಹರಿಹರೇಶ್ವರ ಏನಪ್ಪ ನಿನ್ ಲೀಲೆ, ನಮ್ಮಮ್ಮಂಗೆ ಮಾತು ಬಂದ್ಬಿಡ್ತು ಕಂಡ್ರು. ಅಮ್ಮ, ನಿಮಗೆ ಮಾತು ಬಂದಿದ್ದಕ್ಕೆ ಗೌತಮ ಮತ್ತೆ ಭೂಮಿಕಾ ಒಂದಾಗ್ತಾ ಇರೋದು ಅಂತ ಅನಿಸ್ತಾ ಇದೆ. ಬನ್ನಿ ನಮ್ಮ ಅಮ್ಮಂಗೆ ಒಂದ್ಸರಿ ಜೋರಾಗಿ ಚಪ್ಪಾಳೆ. ಹರಿಹರದ ಮಂದಿ ಹಿಂಗೆ ಹರ್ಕೊಂಡು ಬಂದಿದ್ ನೋಡಿ ಸಂಕ್ರಾಂತಿ ಎಳ್ಳು ಬೆಲ್ಲ ಇನ್ನಷ್ಟು ರುಚಿಯಾಗ್ಯದ. ನಾನು ಉತ್ತರ ಕರ್ನಾಟಕದಕಿನೇ. ನನ್ನ ಇಷ್ಟವಾದ ಪೋಷಾಕು ಅಂದ್ರೆ ಇಳಕಲ್ ಸೀರೆ, ಬೋರ್ಮಾಳ, ನತ್ತು, ಪಾಟ್ಲಿ. ಇಲ್ಲಿ ಹೆಣ್ಮಕ್ಳಿಗೆ ಗೊತ್ತಾಗ್ತದ ಅದೇನಂತ. ನಿಜವಾಗ್ಲೂ ಭಾಗ್ಯಮ್ಮ, ಚಿತ್ಕಲಮ್ಮ, ಭಾಗ್ಯಮ್ಮ ಆಗಿ ಇಡೀ ಕರ್ನಾಟಕನೆಲ್ಲ ಮೆಚ್ಚಿದಿರಿ, ಎಲ್ಲರನ್ನೂ ರಂಜಿಸ್ತಾ ಇದ್ದೀರಿ. ಸೊ ಮತ್ತೊಮ್ಮೆ ನಿಮಗೆ ಹರಿಹರಕ್ಕೆ ಸ್ವಾಗತನ ಕೋರ್ತಾ, ಇನ್ನೊಂದು ನಮ್ಮ ಮುದ್ದು ಮುದ್ದು ಅಜ್ಜಮ್ಮ. ಅಲ್ಲ ನೋಡಿ, ಯಾರನ್ನ ಬೇಕಾದ್ರೂ ಸಮಾಧಾನ ಮಾಡ್ಬೋದಿತ್ತು. ಅದೇ ಹರಿಹರದಲ್ಲಿರುವಂತ ಪುಟಾಣಿ ಮಕ್ಕಳಂತೂ ಸಮಾಧಾನ ಮಾಡಕ್ ಸಾಧ್ಯನೇ ಇಲ್ಲ. ಅವ್ರು ಫಸ್ಟ್ ಅವಾಗಿಂದ ಕೇಳ್ತಾ ಇದ್ದು, ನಮ್ಮ ರುದ್ರಮ್ಮ ಅಜ್ಜಿ ಯಾವಾಗ ಬರ್ತಾರೆ, ರುದ್ರಮ್ಮ ಅಜ್ಜಿ ಯಾವಾಗ ಬರ್ತಾರೆ ಅಲ್ವೇನ್ರ? ನೋಡಿ ಬಂದ್ಯಾರ ನಿಮ್ ರುದ್ರಮ್ಮ ಅಜ್ಜಿ, ಏನ್ ಹೇಳ್ತೀರಿ? ಮಕ್ಕಳಿರ್ಬೇಕು, ಅದಕ್ಕೆ ಹೇಳಿಲ್ವಾ, ಮಕ್ಕಳು ಇರಬೇಕು ಮನೆ ತುಂಬ ಅಂತ. ನನಗೆ ಈ ಉತ್ತರ ಕರ್ನಾಟಕ ಅಂದ್ರೆ ಹೊಸದಲ್ಲ. ಹೌದು, ನನ್ನ ತವರು ಮನೆ ಇದ್ದ ಹಾಗೆ ಈ ಉತ್ತರ ಕರ್ನಾಟಕ. ನಾಟಕದಲ್ಲ. ನಾನು ಹುಟ್ಟೂರು ಮೈಸೂರು ಆದ್ರೂ ಸಹಿತ ಬೆಳೆದಿದ್ದೆಲ್ಲ ಉತ್ತರ ಕರ್ನಾಟಕದಲ್ಲೇ.